ಪ್ರೀತಿಯ ನಮ್ಮ ದೇಶ ಕಾಯೋ ಸೈನಿಕರಿಗೆ ತುಂಬ ಧನ್ಯವಾದಗಳು ಸರ್. ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು. ನಿಮ್ಮ ಜೊತೆ ನಮ್ಮ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡಿದ್ದು ಕರ್ಸಿದ್ದಕ್ಕೆ ಸೀನಾ ಭೈ ಅವರಿಗೆ ವಿಶೇಷವಾಗಿ ಥ್ಯಾಂಕ್ಸ್. ಹಾಗೆ ನಮ್ಮ ಸಿನಿಮಾ ಶುರುವಾತದಿಂದ ಪ್ರತಿಯೊಬ್ಬರು ಪ್ರೀತಿಯ ಮಾಧ್ಯಮ ಮಿತ್ರರು, ಎಲ್ಲ ಪ್ರೀತಿಯ ಸ್ನೇಹಿತರು, ಹಿರಿಯರು, ಕಿರಿಯರು ಎಲ್ಲರೂ ಕೂಡ ಅವತ್ತಿಂದ ಇಲ್ಲಿವರೆಗೂ ಒಂದು ವಾರಕ್ಕಾಗಲಿ, 2 ದಿವಸಕ್ಕಾಗಲಿ, ತಿಂಗಳಿಗಾಗಲಿ ಪ್ರತಿಯೊಂದು ಪ್ರೆಸ್ ಮೀಟ್ ಏನೇ ಇದ್ರೂ ಕೂಡ ತುಂಬ ಸಪೋರ್ಟ್ ಮಾಡ್ಕೊ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಮೊದಲಿಗೆ ಈ ಸಿನಿಮಾ ಸ್ಟಾರ್ಟಪ್ ಆಗಬೇಕು ಅಂತಂದರೆ ಮೊದಲಿಗೆ ನಮ್ಮ ನಿರ್ಮಾಪಕರು, ನಮ್ಮ ಸಂತೋಷ್ ಸರ್ ಮತ್ತು ವಿದ್ಯಾಕ ಇಬ್ಬರು ಮೂವ್ ಅಂದಿಲ್ಲ ಅಂದರೆ ಈ ಸಿನಿಮಾ ಅವತ್ತಿಂದನೂ ಹೇಳ್ತಾ ಇದ್ದೀನಿ, ಇದು ಮೂವ್ ಆಗ್ತಿರ್ಲಿಲ್ಲ. ಅವರೇ ಮೇಯ್ನ್ ಬೇಸ್ಮೆಂಟ್. ತುಂಬ ಖುಷಿಯಾಗುತ್ತೆ. ಅವರು ನನ್ನ ಒಬ್ಬ ಹಳ್ಳಿ ಪ್ರತಿಭೆ ಕಾಮಿಡಿ ಕಿರಿಯಲ್ಲಿ ನೋಡಿ ಒಬ್ಬ ಹೀರೋ ಬಂಡವಾಳ ಹಾಕ್ಬೇಕು ಅಂದ್ರೆ ತುಂಬ ಕಷ್ಟ. ಇವತ್ತಿನರಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಇಷ್ಟು ದೊಡ್ಡ ಸ್ಟಾರ್ ಕಾಸ್ಟ್ ಕೊಟ್ಟು ಜೊತೆಲಿ ಸೀನಾ ಭೈ ಆಗಿರ್ಬೋದು, ನಮ್ಮ ಡ್ರ್ಯಾಗನ್ ಮಂಜು ಸರ್ ಆಗಿರ್ಬೋದು, ನಾಣಿ ಸರ್ ಜೊತೆ ಕಾಂಬಿನೇಷನ್, ಮತ್ತೆ ಕರಿಸುಬ್ಬು ಸರ್ ಜೊತೆ, ನಮ್ಮ ನಾಗೇಂದ್ರ ಸರ್ ಜೊತೆ, ಮತ್ತೆ ಹರೀಶ್ ಸರ್ ಜೊತೆ, ಪ್ರೀತಿಯ ಮೌನ ಗುಡ್ಡಮನೆಯವರು, ಪ್ರತಿಯೊಬ್ಬರ ಜೊತೆ ತುಂಬಾ ಸ್ಕ್ರೀನ್ ಶೇರ್ ಮಾಡಿದ್ದೀನಿ. ಅದು ಅಲ್ಲದೆ ವಿಶೇಷವಾಗಿ ನಮಗೆ ಪ್ರೀತಿ ನಮ್ಮ ಹಿರಿಯ ಕಲಾವಿದರು ಉಮೇಶ್ ಅಣ್ಣ ಹಾಗೂ ಬ್ಯಾಂಕ್ ಜನಾರ್ದನ್ ಸರ್ ಕೈಲಿ ನಾನು ಸ್ಕ್ರೀನ್ ಶೇರ್ ಮಾಡಿದ್ದು ತುಂಬಾ ಖುಷಿ ಆಗುತ್ತೆ. ಆಮೇಲೆ ಶರತ್ ಲೋಹಿತ್ ಸರ್ ಸುಮ್ಮನೆ ಅಲ್ಲ, ಅದು ಕಾಮಿಡಿ ಕಿಲಾಡಿಯಿಂದ ಬಂದು ಇಷ್ಟು ದೊಡ್ಡ ಸ್ಟಾರ್ ಕ್ಯಾಸ್ಟ್, ಇಷ್ಟು ದೊಡ್ಡ ಹಿರಿಯ ಕಲಾವಿದ್ರ ಜೊತೆ ಎಲ್ಲ ಆಕ್ಟ್ ಮಾಡೋದು ಅಂದ್ರೆ ನಿಜವಾಗ್ಲೂ ಅವ್ರ ಹತ್ರ ಎಲ್ಲ ಕಲಿಯೋದಿರುತ್ತೆ. ಕಲ್ತಿದ್ದೀನಿ ಸಿನಿಮಾಯಿಂದ ಏನೇನು ಮಾಡಬೇಕು, ಏನೇನು ಮಾಡಬೇಕು ಅಂತ ತುಂಬಾ ಖುಷಿ ಆಗುತ್ತೆ. ಆಮೇಲೆ ಈ ಸಿನಿಮಾಕ್ಕೆ ಮೇಯ್ನ್ ನಮಗೆ ಗಾಡ್ ಫಾದರ್ ಅವತ್ತಿಂದನೂ ಹೇಳ್ತಿದ್ದೀನಿ, ಯೋಗರಾಜ್ ಭಟ್ ಸರ್ ಹಾಗೂ ನಮ್ಮ ಜಿ ಟಿವಿ ನಮ್ಮ ಶರಣಯ್ಯ ಸರ್ ಇಬ್ರು ನಮಗೆ ತುಂಬಾ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಅವರ ಬ್ಯಾನರು, ಕತೆ, ಸಾಹಿತ್ಯ ಪ್ರತಿಯೊಂದು ಕೂಡ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಹಾಗೆ ನಮ್ಮ ಇದ್ರ ಬಗ್ಗೆ ಹೇಳಿದ್ರೆ ಎಷ್ಟು ಕಡಿಮೆ. ನಮ್ಮ ರಾಮನಾರಾಯಣ್ ಸರ್, ಟೈಸನ್, ಕ್ರ್ಯಾಕ್, ಸ್ನೇಹಿತರು, ಅಬ್ಬರ, ರಾಜ ಮಾರ್ತಾಂಡ ಸುಮಾರು ಸಿನಿಮಾ, ಒಂದು 500 ಸಾಂಗ್ಸ್ ಬರ್ತಿದ್ದಾರೆ. ಆಮೇಲೆ ಒಂದು 50 ಸಿನಿಮಾ ಡೈಲಾಗ್ ರೈಟ್ ಮಾಡಿದ್ದಾರೆ. ಅವ್ರ ಜೊತೆ ನನಗೆ ನಿಜವೂ ಅವ್ರು ನಂಗೆ ಸಿಕ್ಕಿದ್ರು, ನಾನು ಅವ್ರಿಗೆ ಸಿಕ್ಕಿದ್ರು ಗೊತ್ತಿಲ್ಲ. ಆ ಭಗವಂತ ನಮ್ಮಿಬ್ಬರನ್ನ ಒಂದು ಮಾಡಿ ಈ ಸಿನಿಮಾ ಮಾಡಿ ಅಂತ ಭಗವಂತನ ಮಾಡಿದಕ್ಕೆ ನಿಜವೂ ವಿಶೇಷವಾಗಿ ಆ ದೇವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನಿಜವೂ ಗೊತ್ತಿಲ್ಲ ನನಗೀಗೆಲ್ಲ ಕೆಲವ್ರನ್ನೆಲ್ಲ ಮಾತಾಡ್ಸೋಕ್ಕಾಗಲ್ಲ ಸರ್. ಚಿಕ್ಕದಾಗಿ ಯಾವುದೋ 20 ಸೆಕೆಂಡ್ ವಿಡಿಯೋ ಮಾಡಿರ್ತಾರೆ, ಅವ್ರನ್ನ ನಾವು ಮಾತಾಡ್ಸೋಕ್ಕಾಗಲ್ಲ. ನಾನು ಡೈರೆಕ್ಟರ್ ಅಂದ್ಬಿಡ್ತಾರೆ ಅವ್ರು ಬೆಳಗ್ಗೆ ಎದ್ರೆ. ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಇದ್ರೆ ಇವತ್ತು ಮಗು ಥರ 2 ಗಂಟೆಗೆ ಹೋಗಿ ಬೆಳಗ್ಗೆ 4 ಗಂಟೆಗೆ ಎದ್ದು ಇನ್ನೂ CG ವರ್ಕ್ ಆಗ್ತಿದೆ, ಅದಾಗ್ತಿದೆ ಅಂತ ಹೇಳ್ತಾನೆ ಇರ್ತಾರೆ. ಸರ್ ನಿಮ್ಮ ಪಾಡಿ ನೀವು ಅಡುಗೆ ಮಾಡ್ಕೊಳ್ಳಿ ಸರ್, ನಾವೇನು ಊಟ ಹಂಚ್ಬೇಕು ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದೀವಿ ಹೊರಗಡೆ. ಪಾಪ ಮೌನವರು ನೆನ್ನೆಲ್ಲ ಪ್ರಮೋಷನ್ ಎಲ್ಲ ಮಾಡ್ಕೊಬಂದು ಕಾಲೇಜುಗಳೆಲ್ಲ ಎಲ್ಲೋದ್ರೂ ಕೇಳೋದು ಒಂದೇ, ಏನು ಇಷ್ಟೊಂದು ಪ್ರಮೋಷನ್ ಮಾಡ್ತಾ ಇದಾರೆ, ಇಷ್ಟೊಂದು ಪ್ರಮೋಷನ್ ಮಾಡ್ತಾ ಇದ್ದೀರಾ ಅಂತ. ನಾವು ಮಾಡಿರೋ ಕಂಟೆಂಟ್ ಮೇಲೆ ನಂಬಿಕೆ ಇಟ್ಟು ಇಷ್ಟೊಂದು ಪ್ರಮೋಷನ್ ಮಾಡ್ತಿದೀವಿ. ಎಲ್ಲೋ 1% ನಂಬಿಕೆ ಇಲ್ಲ ಅಂದ್ರೆ ನಾವು ಇಷ್ಟು ಪ್ರಮೋಷನ್ ಮಾಡ್ತಿರಲ್ಲ, ಇಷ್ಟು ಪ್ರೆಸ್ ಮೀಟ್ ಇಡ್ತಿರಲ್ಲ, ಇಷ್ಟೇನು ನಾವು ದೊಡ್ಡ ಮಟ್ಟಕ್ಕೆ ಏನು ಮಾಡ್ತಿರಲ್ಲ. ನಾವು ಮಾಡಿರೋ ಕೆಲಸದ ಮೇಲೆ ತುಂಬಾ ನಂಬಿಕೆ ಇಟ್ಟೆ ಇಷ್ಟೊಂದೆಲ್ಲ ನಾವು ಮಾಡ್ತಿರೋದು. ಹಂಗಾಗಿ ಈ ಸಪೋರ್ಟು ಯಾವಾಗಲೂ ನಮ್ಮ ಮೇಲೆ ಇರಲಿ, ಈ ಸಿನಿಮಾದ ಮೇಲೆ ಇರಲಿ ಅಂತ ಹೇಳ್ತೀನಿ. ಮತ್ತೊಮ್ಮೆ ಇದೇ ತಿಂಗಳು 23 ಎಲ್ಲ ಕರೆಕ್ಟಾಗಿ ಕೇಳಿಸ್ಕೊಂಡಿದ್ದನ್ನ, ಇದೇ ತಿಂಗಳು 23, ಇನ್ನು 13 ದಿನ ಅಷ್ಟೇ ಬಾಕಿ. ಇಷ್ಟೇ ಜಾಸ್ತಿ ರೀಚ್ ಮಾಡಿ ಸರ್ ಡೇಟ್ನ ಅಂತ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು. ಮನು ಆಕ್ಚುಲಿ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮಿಮಿಕ್ರಿ ಕಲಾವಿದ ಕೂಡ ಹೌದು. ಯಾರಾದ್ರೂ ಒಬ್ರು ನಟರ ಧ್ವನಿಯನ್ನ ಅನುಕರಿಸಿ ಬನ್ನಿ, ಮೇ 23ನೇ ತಾರೀಕು ಕುಲದಲ್ಲಿ ಕೀಳಿಯೋದು ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ಅವ್ರ ಸ್ಟೈಲ್ ಅಲ್ಲಿ, ನೆಚ್ಚಿನ ನಟನ ಸ್ಟೈಲ್ ಅಲ್ಲಿ ಕರೆದ್ರೆ ಹೇಗ್ ಕರಿ ವಾಯ್ಸ್ ಮಾತಾಡೋದಂತ ತಲೆ ಓಡ್ತಾ ಇಲ್ಲ. ಓಕೆ ಡನ್. ಇದು ಯಾರ ಧ್ವನಿ ಮಿಮಿಕ್ರಿ ಎಲ್ಲ ಸುಮ್ಮನೆ ಚಿಕ್ಕದಾಗಿ ಹೇಳ್ತೀನಿ ಸರ್. ಐ ಥಿಂಕ್ ನಿಜ ಯಾವಾಗಲೂ ಕನ್ನಡ ಸಿನಿಮಾನ ಉಳಿಸ್ಬೇಕು, ಕನ್ನಡ ಬೆಳೆಸ್ಬೇಕು ಅಂತ ಹೇಳ್ತೀನಿ. ಇದೇ ತಿಂಗಳು 23ನೇ ತಾರೀಕು ಒಂದು ಒಳ್ಳೆ ಕನ್ನಡ ಸಿನಿಮಾ ಬರ್ತಿದೆ. ನಮ್ಮ ಅಪ್ಪಾಜಿ ಅವರು ಯಾವಾಗಲೂ ಹೇಳ್ತಿರ್ತಾರಮ್ಮ, ಐ ಥಿಂಕ್ ನಿಜ ಕನ್ನಡ ಸಿನಿಮಾ ಯಾವಾಗಲೂ ಕನ್ನಡ ಪ್ರೇಕ್ಷಕರು ಕೈ ಹಿಡಿತಾರೆ ಅಂತ ಹೇಳ್ತೀನಿ. ಆಗ್ಬೋದಲ್ಲ? ಬರ್ತೀನಿ, ನಮಸ್ಕಾರ. ಆ ಟೇಪು ಈ ಟೇಪ್ ಆಗ್ಬಿಟ್ಟು ನಿಜವಾಗ್ಲೂ ನೀವು ನಂಬಲ್ಲ. ಇವತ್ತು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಏನ್ರಿ ಜನ ಎಲ್ಲಿ ಹೋಗ್ತಿದೆ ಪ್ರಪಂಚ, ಎಂತೆಂಥ ಬೈಕ್ಗಳು ಹಾಕೊಂಡು ಹೋಗ್ತಾರೆ, ಸ್ಪೀಡಾಗಿ ಹೋಗ್ತಾರೆ, ಆಕ್ಸಿಡೆಂಟ್ಗಳು, ಪ್ರಪಂಚ ಎಲ್ಲಿ ಹೋಗ್ತಿದೆ. ತಂದೆ ತಾಯಿಗಳಿಗೆ ಬೆಲೆ ಕೊಡ್ತಾ ಇಲ್ಲ ಇವತ್ತು. ಈ ಸಮಾಜದಲ್ಲಿ ನಾವು ಬದುಕಕ್ಕಾಗ್ತಿಲ್ಲ ರೀ. ಹಂಗಾಗಿ ಒಂದು ಮಾತು ಹೇಳ್ತೀನಿ, ಇದೇ ತಿಂಗಳು 23ನೇ ತಾರೀಕು 1000 ಟೆನ್ಷನ್ ಇರಲಿ ನಿಮ್ಗೆ. ನಾನು ಹೇಳ್ತೀನಿ, ಬರ್ಕೊಡ್ತೀನಿ. ಈ ಸಿನಿಮಾ ನೋಡಿ ನಿಜವಾಗ್ಲೂ ಥಿಯೇಟ್ರಿಂದ ಆಚೆಗೆ ತುಂಬಾ ಖುಷಿ ಇದೆ ಎದ್ದು ಬರ್ತೀನಿ ಅಂತ ಹೇಳ್ತೀನಿ. ದಟ್ ಇಸ್ ಜಗ್ಗೇಶ್. ಸೂಪರ್. ಸೊ ಎನಿವೇಸ್ ಒಳ್ಳೇದಾಗಿ ಒಂದು ಧ್ವನಿ ಹೇಳ್ತಾ ಇದ್ದಾರೆ ಸರ್, 2 ಧ್ವನಿ ಮಾಡ್ಬಿಡ್ತೀನಿ. ಎಲ್ರಿಗೂ ನಮಸ್ತೆ. ಚೆನ್ನಾಗಿಲ್ಲ? ತುಂಬಾ ಖುಷಿ ಆಗ್ತಾ ಇದೆ. ಇವತ್ತು ಕುಲದಲ್ಲಿ ಕೀಳಿ ಆಗೋದು ಅಲ್ವೇನ್ರಿ? ಇದಕ್ಕಿಂತ ಏನೇನ್ ಸೌಭಾಗ್ಯ ಬೇಕು. ಇದೇ ತಿಂಗಳು 23ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಎಲ್ಲ ನೋಡಿ. ಅದು ಅದ್ರಲ್ಲಿ ಟ್ರೈಲರ್ ಲಾಂಚ್ ಮಾಡಿದ ನಮ್ಮ ಸೈನಿಕರು ನಿಜವಾಗ್ಲೂ ಹೊಡಿರಿ ಚೋರು ಚಪ್ಪಾಳೆ. ಐ ಲೈಕ್ ಇಟ್.
ಇದು ಲಾಸ್ಟ್ ಯಾಕೆ ಸೀರಿಯಸ್ ಆಗಿ ಹೋಗೋದು ಬೇಡ, ಸ್ವಲ್ಪ ಕಾಮಿಡಿ ಆಗಿರ್ಲಿ ಅಂತ. ಈಗ ಎಲ್ಲವನ್ನು ಹೇಳ್ತಾನ ಏನಣ್ಣ 23ಕ್ಕ ನಮ್ಮ ಸಿನಿಮಾ, ಕನ್ನಡ ಸಿನಿಮಾ ಏನಣ್ಣ. ನಮ್ಮ ತಾಯಿನೇ ಹೇಳ್ತಾ ಇದ್ದೀನಿ, ನನ್ನ ಮಗನು ಸಿನಿಮಾ ನೋಡ್ತೀನಿ ಅಂತ, ಈ ನನ್ನ ಮಕ್ಕಳು ಸಿನಿಮಾ ನೋಡ್ತೀನಿ, ನಮ್ಮ ನಾಯಿನ ನೋಡ್ಬೇಕಣ್ಣ ಏನಣ್ಣ. ಎಲ್ಲವನ್ನು ಹೇಳ್ತಾನ, ನಿಮ್ಮ ಅಪ್ಪನ ದುಡ್ಡು ಎಷ್ಟು ಬಾಕಿ ಮಾಡ್ತಿದ್ದ. ಹೌದು, ನಮ್ಮ ಅಪ್ಪನ ದುಡ್ಡು ತಗೊಂಡಾಗಿ 23 ಸಿನಿಮಾ ನೋಡ್ತೀನಿ, ಅದು ಏನ್ ಮಾಡ್ತೀರಾ ಮಾಡ್ಕೊಳ್ರಿ. ಮಾಡ್ಕೊಳ್ರಿ. ನಮ್ಮ ತಾಯಿ ನಮ್ಮ ಮಕ್ಕಳು ಈ ತರ ಒಟ್ಟೋರ್ಸಿದ್ರೆ ಸಿನಿಮಾ ನೋಡ್ತೀನಿ. ಸೂಪರ್. Thank you.